ಆಶೀರ್ವದಿಸಲಿ. ವಿಶೇಷವಾಗಿ ಒಂದು ಮಧ್ಯಾಹ್ನ ನಮ್ಮೆಲ್ಲರನ್ನ ಆಹ್ವಾನ ಮಾಡಲ್ಪಟ್ಟಂಥ ಪ್ರೇಮ ಸಿಸ್ಟರ್ ದಂಪತಿಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ಲಿವಿಂಗ್ ಗ್ರೇಸ್ ಸಭೆಯ ಮೂಲಕವಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಯಾವ ಕಾರ್ಯಕ್ಕೆ ನಾವು ಬಂದಿದ್ದೇವೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಆದರೂ ಈ ಮಧ್ಯಾಹ್ನ ಇಂಥ ಒಂದು ಸುಡೋ ಬಿಸಿಲಲ್ಲಿ ನಾವು ಕೂತ್ಕೊಂಡು ದೇವರ ವಾಕ್ಯ ಕೇಳ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಾವು ಧನ್ಯರೇ. ಒಂದು ಅಲ್ಲೇಲು ಹೇಳ್ರಿ, ಒಂದು ಅಲ್ಲೇಲು ಹೇಳ್ರಿ. ಸ್ವಲ್ಪ ಜನಕ್ಕೆ ಒಂದೊಂದಲ್ಲ ಒಂದು ಟೆನ್ಷನ್, ಆದರೆ ನಾವು ಯಾವ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ದೇವ್ರ ವಾಕ್ಯ ಹೋಗುವಾಗ ನಿಜವಾಗ್ಲೂ ದೇವರು ನಮ್ಮನ್ನು ಬಲಪಡಿಸಲಿ. ಬರೀ ಈ ವಚನಗಳು ಕೀರ್ತಿಕಾಗಿ ಮಾತ್ರ ಅಲ್ಲ, ಇಲ್ಲಿ ಕೂಡಿ ಬಂದಂಥ ನಮ್ಮೆಲ್ಲರಿಗೂ ದೇವರು ಮಾತನಾಡಲಿಕ್ಕಿದ್ದಾನೆ. ಆಮೇನ್. ಬೇಗ ಬೇಗ ನಾನು ಹೋಗ್ಬಿಡ್ತೇನೆ ದೇವ್ರ ವಾಕ್ಯಕ್ಕೆ. ಕೀರ್ತನೆ 119 8ನೇ ವಚನವನ್ನು ಯಾರಾದರೂ ಒಬ್ರು ಗಟ್ಟಿಯಾಗಿ ಓದ್ತೀರಾ? ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸುವುದರಿಂದ, ನಡೆಯುವುದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ. ಹಲ್ಲೆಲೂಯಾ. ಸಾಕು, ಒಂದು ಜೋರಾಗಿ ಹೇಳ್ರಿ. ಪೂರ್ವಿಕ ಜೋರಾಗಿ ಹೇಳಮ್ಮ. ಪೂರ್ವಿಕನ ಕೀರ್ತಿಕನ. ಹಲ್ಲೆಲೂಯಾ. ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ ಅಂತ ನೋಡುವಾಗ ದಾವೀದ ಹೇಳ್ತಾನೆ, ದೇವರ ವಾಕ್ಯವನ್ನ ಕೇಳುವಾಗ, ಓದುವಾಗ, ಅದರಂತೆ ನಡೆಯುವಾಗ ಆ ಯೌವನ ಪ್ರಾಯದ ವ್ಯಕ್ತಿ ದಾರಿ ತಪ್ಪದಂತೆ ನಡಿಲಿಕ್ಕೆ ಸಾಧ್ಯ ಅಂತ ಸತ್ಯವೇದ ತಿಳಿಯಪಡಿಸುತ್ತೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ. ಎಫೆಸಯ 4ನೇ ಅಧ್ಯಾಯ 23ರಲ್ಲಿ ಭಕ್ತನಾದ ಪೌಲ್ ಅವನೊಂದು ವಚನವನ್ನ ಮಾತನಾಡ್ತಾನೆ. ಯಾವ ರೀತಿಯಾಗಿ ಈ ಎಫೆಸಯ ಸಭೆಗೆ ಬರೀತಾನೆ ಅಂದ್ರೆ, ನಾವು ಅದೊಂದು ವಚನವನ್ನು ಓದುವಾಗ ಎಫೆಸಯ 4:23ರಲ್ಲಿ ಪೌಲ್ ಹೇಳ್ತಾನೆ, ನೀವು ನಿಮ್ಮ ಅಂತರೇಂದ್ರಿಯದಲ್ಲಿ ಹೊಸೊಬ್ಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇಲೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವಭಕ್ತಿ ಉಳ್ಳದಾಗಿಯೂ. ಹಲ್ಲೆಲೂಯಾ. ಕೀರ್ತಿಕ ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳ್ತದೆ, ಬಾಲಾರಭ್ಯದಿಂದ ಮೇಲಂತಸ್ತಿಗೆ ಬರುವಾಗ ಆ ವ್ಯಕ್ತಿ ತನ್ನ ಜೀವಿತದಲ್ಲಿ ದೇವರು ಮೆಚ್ಚುವ ಹಾಗೆ ಅವನು ನಡಿಬೇಕು ಅನ್ನೋದಾದ್ರೆ ಏನು ಮಾಡಬೇಕು ಅಂತ ಕೇಳುವಾಗ ದಾವೀದ ಹೇಳ್ತಾನೆ, ಆ ಒಂದು ವ್ಯಕ್ತಿ ಯೌವನ ಪ್ರಾಯದಲ್ಲಿ ಭಯಭಕ್ತಿಯಿಂದ ನಡಿಬೇಕು ಅನ್ನೋದಾದ್ರೆ, ದೇವರು ಮೆಚ್ಚುವ ರೀತಿಯಲ್ಲಿ ನಡಿಬೇಕು ಅನ್ನೋದಾದ್ರೆ, ಅವನು ಸರಿಯಾದ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅನ್ನೋದಾದ್ರೆ ದೇವರ ವಾಕ್ಯವನ್ನ ಕೇಳಬೇಕು, ಓದಬೇಕು, ಅದರಾಗೆ ನಡಿಬೇಕು ಅಂತ ದಾವೀದ ಬರೀತಾನೆ. ಆದ್ರೆ ಇಲ್ಲಿ ಪೌಲ್ ಹೇಳ್ತಾನೆ, ನೀವು ನಿಮ್ಮ ಅಂತರೇಂದ್ರಿಯದಲ್ಲಿ, ಒಂದು ಹಲ್ಲೆಲೂಯಾ, ಅಂತರೇಂದ್ರಿಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೋ ದೇವಭಕ್ತಿ ಉಳ್ಳದಾಗಿಯೋ ನಿರ್ಮಿಸಲ್ಪಟ್ಟಿದೆ. ಬಹಳ ಚೆನ್ನಾಗಿ ಬರ್ತಿದ್ದಾನ್ರಿ, ಬಹಳ ಚೆನ್ನಾಗಿ ಮಾತಾಡ್ತಾನೆ. ನೀವು ನಿಮ್ಮ ಅಂತರೇಂದ್ರಿಯದಲ್ಲಿ ಹೊಸಬರಾಗಿ ಹುಟ್ಟಬೇಕಾ, ನೂತನ ಸ್ವಭಾವ ಧರಿಸ್ಕೊಳ್ಬೇಕಾ, ದೇವರಾಗಿ ನೀವು ಕಾಣಲ್ಪಡಬೇಕಾ? ಹಾಗಾದ್ರೆ ಅವನು ಹೇಳ್ತಾನೆ, ಆ ಸ್ವಭಾವ ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವಭಕ್ತಿ ಉಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ.
ಅದಕ್ಕೆ 1 ಯೋಹಾನ 2ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಶಬ್ದ ಸಾಕಾಗಿಲ್ಲ? ಸಂತೋಷವಾಗಿದ್ದೀರಾ? ನಿಮ್ ಕಾಟಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಪಾಸ್ಟರ್, ನೀವು ಕರೆದಿದ್ಕೆ ನಾವು ಬಂದ್ಬಿಟ್ಟು. ನನಗೆ ಯಾರನ್ನೆಲ್ಲ ದೇವ್ರು ಕರೆಯೋಕೆ ಹೇಳಿ ಅವ್ರನ್ನೆಲ್ಲ ಕರೆದು ಬಿಟ್ಟೆ. ನಿಮ್ಗೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್. ಪಾಪ ನನ್ನ ಮಾತಿಗೆ ಕಿವಿಗೊಟ್ಟು ನೀವು ಬಂದಿದ್ದೀರಿ. ನನ್ನ ಮಾತಿಗೆ ಕಿವಿಗೊಟ್ಟರೆ ದೇವ್ರ ಮಾತಿಗೆ ಕಿವಿಗೊಟ್ಟಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ನಾನು ಶಂಕರ್ ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲಿ ಕರ್ಕೊಂಬರಕ್ಕೆ ಇಷ್ಟು ಕಷ್ಟ, ಇನ್ನು ಅಲ್ಲಿಗೆ ಹೆಂಗೆ ಕರ್ಕೊಂಡು ಹೋಗೋದು? ಇಲ್ಲಿ ಕರ್ಕೊಂಬರಕ್ಕೆ ನಮ್ಗೆ ಆಗ್ತಾ ಇಲ್ವಲ್ಲ, ಅಲ್ಲಿಗೆ ಇನ್ನೆಂಗೆ ಹೋಗಬೇಕು? ಅದಕ್ಕೆ ಪೌಲ್ ಹೇಳ್ತಾನೆ, ನೀವು ಅಂತರ್ಯಂತ್ರದಲ್ಲಿ ಹೊಸಬರಾಗಿ ಕಾಣಬೇಕಾ, ಹೊಸ ಸ್ವಭಾವ ಧರಿಸ್ಕೊಳ್ಬೇಕಾ? ಆ ಸ್ವಭಾವ ಯಾವುದು ಅಂದ್ರೆ ಸತ್ಯವೇದ ಓದುವಾಗ, ಓದಿ ನಡೆಯುವಾಗ, ಅವನಂತೆ ಕಾಣಲ್ಪಡುವಾಗ ಅದು ದೇವರ ಹೋಲಿಕೆಗೆ ಅನುಗುಣವಾದ ಸ್ವಭಾವ. ಅದು ಯಾವಾಗ ನಾವು ಹೊಂದ್ಕೊಬೇಕು ಅಂದ್ರೆ ಕ್ರಿಸ್ತನನ್ನ ಮನಪೂರ್ತಿಯಾಗಿ ಸ್ವೀಕಾರ ಮಾಡಿಕೊಳ್ಳುವಾಗ ಅಂತ ಸತ್ಯವೇದ ಹೇಳ್ತದೆ. ಅದಕ್ಕೆ 1 ಯೋಹಾನ 2:6 ದೇವರ ವಾಕ್ಯ ಹೇಳ್ತದೆ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದ. ಆಮೆನ್, ಹಲ್ಲೆಲೂಯಾ. ಎಫೆಸರ್ 4:17 ಹೇಳ್ತದೆ, ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ. ನಮಗೆ ಸ್ವಲ್ಪ ಕಷ್ಟ. ಅವನೇನು ಹೇಳ್ತಾನೆ, ಆದುದರಿಂದ ಅನ್ಯ ಜನರು ನಡ್ಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡ್ಕೊಳ್ಳಬಾರ್ದೆಂದು ಕರ್ತನಲ್ಲಿ, ಏನಂತೆ, ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿಯೂ ಹೇಳ್ತೇನೆ. ಕೀರ್ತಿಗಾಗಿ ಅವಳ ಲೈಫಲ್ಲಿ ದೇವರು ಒಂದು ಸ್ಟೆಪ್ ಮೇಲೋಗುವಂಥ ಭಾಗ್ಯ ದೇವರು ಕೊಟ್ಟರು. ಹಲ್ಲೆಲೂಯಾ. ಈಗ ಆಕೆಗೆ ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಬರ್ತದೆ. ಜ್ಞಾನ ಬೆಳವಣಿಗೆ ಆಗ್ತದೆ, ಶರೀರ ಬೆಳವಣಿಗೆ ಆಗ್ತದೆ, ಬುದ್ಧಿ ಬೆಳವಣಿಗೆ ಆಗ್ತದೆ. ಆ ರೂಟ್, ಹೋಗುವಂಥ ರೂಟ್ ರೈಟ್ ಮೇಲೆ ಹೋಗ್ಬಿಟ್ರೆ ಅವಳು ಕ್ರಿಸ್ತನಾಗಿರುವ ಹಾಗೆ ದೇವ್ರು ಮಾಡಿಬಿಡ್ತಾನಂತ. ಆ ಒಡಂಬಡಿಕೆ ಈ ದಿನಗಳಲ್ಲಿ ಯಾರು ಮಾಡ್ಕೊಳ್ಬೇಕು ಅಂದ್ರೆ ಕೀರ್ತಿಕ ಮಾಡ್ಕೊಳ್ಬೇಕು. ನಡೆ ಅಂದ್ರೆ ನಾವು ನಡ್ಕೊಂಡು ಹೋಗೋದು, ನಡಿತೀವಲ್ಲ ಶಾರೀರಿಕವಾಗಿ, ಅದಲ್ಲ, ಆತ್ಮಿಕವಾಗಿ ದೇವರು ಮೆಚ್ಚುವಂತ ಒಂದು ನಡೆಯನ್ನ ನಡಿಬೇಕು ಅನ್ನೋದು ದೇವರ ಚಿತ್ತ. ಅದನ್ನ ಯಾರು ನಡಿತೀವಿ ಅಂತ ಇಷ್ಟಪಡ್ತಾರೋ ಅವರು ದೇವರ ಹೋಲಿಕೆಗೆ ಅನುಗುಣವಾಗಿ. ಇವತ್ತು ಯಾರಿಗೂ ದೇವರ ಹೋಲಿಕೆಗೆ ಅನುಗುಣವಾಗಿ ನಡೆಯಕ್ಕೆ ಇಷ್ಟ ಇಲ್ಲ. ಅದು ದೇವರ ವಾಕ್ಯದಲ್ಲಿ ಪೌಲ್ ಹೇಳ್ತಾನೆ, ಎಫೆಸರ್ 5:15-16, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ, ಜ್ಞಾನ ಇಲ್ಲದವರಾಗಿ ನಡೆಯದೆ ಜ್ಞಾನವಂತರಾಗಿ ನಡೀರಿ. ಈ ದಿನಗಳು ಕೆಟ್ಟವುಗಳು. ಆದ ಕಾರಣ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದು ಬಹಳ ಬೆಲೆ ಉಳ್ಳದೆಂದು ಅದನ್ನು ಉಪಯೋಗಿಸಿಕೊಳ್ಳ್ರಿ. ನಿನ್ನೆ ಇಷ್ಟೊತ್ತಿಗೆ ಯಾರಿಗಾದ್ರೂ ಗೊತ್ತಿತ್ತು ಇಲ್ಲಿ ಬರ್ತೀರಾ ಅಂತ? ಎಲ್ಲರಿಗೂ ಬೆಳಗ್ಗೆನೆ ಗೊತ್ತಾಗಿರೋದು. ಅದು ದೇವ್ರ ಟೈಮ್. ಪ್ರಿಯ ಸಹೋದರಿ, ಭಕ್ತನಾದ ಪೌಲ್ ಹೇಳ್ತಾನೆ, ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ಆಲೋಚಿಸ್ರಿ. ಜ್ಞಾನವಿಲ್ಲದವರಾಗಿ ನಡಿಬೇಡ್ರಿ, ಜ್ಞಾನವರು ಇರುವವರಾಗಿ ನಡೀರಿ. ದೇವರೇನು ಹೇಳ್ತಾನೆ, ಒಬ್ಬನ ನಡತೆನ ನಾನು ಮೆಚ್ಚಿಬಿಟ್ರೆ ಅವನ ಶತ್ರುನ ಮಿತ್ರವನ್ನಾಗಿ ಮಾಡಿ. ಜೋರಾಗಿ ಹೇಳ್ರಿ. ಪಾಪ ಸಿಸ್ಟರ್ ನಾನು ಹೇಳ್ತಾ ಇದ್ರು, ಸಭೆಯಿಂದ ಒಂದು 150 ಜನ ಬಂದುಬಿಡ್ತಾರಲ್ಲ ಅಂತ. ನಾನು ಯಾವ ಮದುವೆಗೂ ಬಂದಿಲ್ವಲ್ಲ, ಇವ್ರ ಮನೆಗೆ ಹೆಂಗೆ ಬಂದುಬಿಡ್ತಾರೆ 150 ಜನ? ನನಗೆ ಆಶ್ಚರ್ಯ. 25 ವರ್ಷದಿಂದ ನಡೆಸಿ ನನಗೇ ಗೊತ್ತಿಲ್ಲ ಅಷ್ಟು ಜನ ಬಂದಿರೋದು. ಹಾಗಾದರೆ ಒಂದು ನಿರೀಕ್ಷೆ, ಹಾಗಾದರೆ ಒಂದು ಫಂಕ್ಷನ್ ಇಟ್ಟು ಎಲ್ಲರೂ ಬರಬೇಕಂತ ಅಪೇಕ್ಷೆ ಪಡ. ಈ ಕುಟುಂಬ ಪ್ರಕಾರ ನನ್ನ ದೇವರ ಒಂದು ಅಪೇಕ್ಷೆ, ಪರಲೋಕದ ಮನೆಗೆ
ಪರಲೋಕದ ಮನೆಗೆ ಭೂಲೋಕದಲ್ಲಿ ಒಬ್ಬನು ತಪ್ಪಿಸ್ಕೊಳ್ಬಾರ್ದು, ಎಲ್ಲರೂ ರಕ್ಷಣೆ ಹೊಂದಿ ಪರಲೋಕದ ಮನೆಗೆ ಬರಬೇಕು ಅನ್ನೋದು ದೇವರ ಆಸೆ. ಒಬ್ಬರು ಕೈ ಬಿಡಬೇಕು ಅಂತ ದೇವರ ಚಿತ್ತ ಅಲ್ಲ. ಅದಕ್ಕೆ ದೇವರ ದುಷ್ಟನ ಸಾವಿನಲ್ಲಿ ನನಗೆ ಸಂತೋಷ ಇಲ್ಲ, ಅವನು ಚೇಂಜ್ ಆಗಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡ್ಕೊಳ್ರಿ, ಜ್ಞಾನವಿಲ್ಲದವರಾಗಿರೋದು ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳೋದೆ. ಎಲ್ಲಿ ಕಾಲ ಕಳೀತಾ ಇದ್ದೀವಿ ನಾವು ಸುಮ್ಮನೆ? ಈ ಫಂಕ್ಷನ್ ಮುಗಿದಿದ್ದು ನೋಡಿ, ಎಲ್ಲ ಮೊಬೈಲ್ ಆನ್ ಆಗ್ಬಿಡ್ತದೆ, ಯಾರು ಮೊಬೈಲ್ ಆಫ್ ಆಗಿಲ್ಲ. ಈಗ ಎಲ್ಲ ಕೈ ಕಡಿತಾ ಇದೆ, ಎತ್ಕೊಳ್ಳೋಣ 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 ಅಂತ ಯಾರೂ ಬಿಡಲ್ಲ. ಈಗ ಮುಗಿದು ನೋಡ್ರಿ, ಊಟ ತಿನ್ನೋಷ್ಟೊಳಗೆ 10 ಸಾರಿ ನೋಡಿದ್ವಿ ಏನೇನು ಬಂದೈತೆ ಅಂತ. ಕಾರಣ ಏನು? ಕಾಲ ಕಳೀತಾ ಇದ್ದೀವಿ ಸುಮ್ಮನೆ. ಯಾರಾದರೂ ಓಡೋಗಿ ಬೈಬಲ್ ಎತ್ಕೊತೀರಾ? ಓಡೋಗಿ ಬೈಬಲ್ ಓದೋಕೆ ಹೋಗ್ತೀರಾ? ಹೋಗ್ಲಿ 5 ನಿಮಿಷ ಪ್ರೇಯರ್ ಮಾಡೋಕೆ ಹೋಗ್ತೀರಾ? ಎಲ್ಲ ಬೇಗ ಮುಗಿಸಯ್ಯ ಅಂತ ಕಾಯ್ತಾ ಇದ್ದೀರಾ. ಆದರೆ ಪೌಲ್ ಹೇಳ್ತಾನೆ, ನೀವು ಜ್ಞಾನವಂತರಾಗಿರಿ. ಈ ಲೋಕ ಮಾಯಾದ ಲೋಕದಲ್ಲಿ ದೇವರು ನಿಮ್ಮನ್ನು ಆರಿಸ್ಬಿಟ್ಟಿದ್ದಾನೆ. ನೀವು ದೇವರಾಗಿ ಕಾಣಬೇಕು ಅಂದರೆ ಸತ್ಯವೇದನ ಓದಬೇಕು, ಅದರಂತೆ ನಡಿಬೇಕಂತೆ. ಕಡೆ ಮಾತು ಹೇಳಿ ನಾನು ಮುಗಿಸೋಕೆ ಇಷ್ಟಪಡ್ತೀನಿ. ಜ್ಞಾನೋಕ್ತಿ 14:8 ವಚನ ಹೇಳ್ತದೆ, ಮಾರ್ಗವನ್ನು ಗ್ರಹಿಸಿಕೊಳ್ಳದೆ ಜಾಣನ ಜ್ಞಾನ, ಮೂಢನ ಮೂರ್ಖತನ, ಮೋಸಕರ. ಮತ್ತಾಯ 10:16 ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಯೇ, ಸತ್ಯವನ್ನು ತಿಳ್ಕೊಂಡವನೇ, ಪರಿಶುದ್ಧವಾಗಿರತಕ್ಕವನೇ, ಯೇಸುವಿನ ಭಕ್ತನಾಗಿರುವವನೇ, ಯೇಸುವಿನ ವಿಶ್ವಾಸಿಯಾಗಿರುವವನೇ, ದೇವಾದಿ ದೇವನೇ ಹೇಳ್ತಾನೆ, ನಿನ್ನನ್ನ ಲೋಕದಲ್ಲಿರುವಂಥ ತೋಳಗಳ ನಡುವೆ ನಾನು ಇಟ್ಟಿದ್ದೀನಿ. ವಿಶ್ವಾಸಿಗಳನ್ನ ದೇವರು ಎಲ್ಲಿಟ್ಟವನಂತೆ? ತೋಳಗಳ ನಡುವೆ. ನಾವೆಲ್ಲರೂ ಕುರಿ 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 ಅನ್ಕೊಂಡಿದ್ದೀವಿ. ಆ ಕುರಿ ನರಿಯಾಗಿ ಯಾರನ್ನ ಕಚ್ಚಿತಾ ಐತೆ ಅಂತಲೇ ಗೊತ್ತಾಗಲ್ಲ. ಅದು ದೇವರ ವಾಕ್ಯ ಹೇಳ್ತದೆ. ವಾಕ್ಯದಲ್ಲೂ ಸತ್ಯದಲ್ಲೂ ಕರ್ತನಲ್ಲಿ ನಿಂತಿರತಕ್ಕ ವ್ಯಕ್ತಿ ಅವನಿಗೆ ಅನಲೈಸ್ ಆಗುತ್ತಂತೆ, ಕುರಿ ಯಾವುದು ನರಿ ಯಾವುದು ಅಂತ, ಕುರಿ ಯಾವುದು ತೋಳ ಯಾವುದು ಅಂತ ಅದು ಅರ್ಥ ಆಗುತ್ತಂತೆ. ಆಗ ದೇವರು ಹೇಳ್ತಾನೆ, ನಿಮ್ಮನ್ನ ನಾನು ನಡೆಸ್ಕೊಂಡು ಹೋಗ್ತೇನೆ. ಆದ ಕಾರಣ ಈಗ ಕೀರ್ತಿಕ ಮಾತ್ರ ಅಲ್ಲ, ಇರುವಂತ ನಾವುಗಳು ಒಂದು ವೇಳೆ ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲದೆ ಹೋಗಿದ್ರೆ, ದಾರಿ ತಪ್ಪಿ ಹೋಗಿದ್ರೆ, ನಮ್ಮ ಜೀವನ ಸರಿಯಾಗಿಲ್ಲದೆ ಹೋಗಿದ್ರೆ, ಲೌಕಿಕವಾದ ಜೀವಿತದಲ್ಲಿ ಜೀವಿಸ್ತಾ ಇರೋದಾದ್ರೆ, ಈ ಟೈಮ್ ರಕ್ಷಣೆಯ ಟೈಮ್, ಒಪ್ಪಿಕೊಳ್ಳತಕ್ಕ ಟೈಮ್, ನಮ್ಮ ರೂಟನ್ನು ಚೇಂಜ್ ಮಾಡಿಕೊಳ್ಳೋ ಟೈಮ್. ದೇವರ ಸಮ್ಮುಖದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡುವಾಗ ನಮ್ಮ ಜೀವಿತವನ್ನು ದೇವರು ತೆಗೆದುಕೊಂಡು ಹಾಳಾಗಿ ಹೋಗುವಂತ ನಮ್ಮನ್ನ ಆಶೀರ್ವಾದವಾಗಿ ದೇವರು ನಡೆಸೋದಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ 1 ಕೊರಿಂಥ 14:20 ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಸಹೋದರರ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಿ. ಕಡೆ ವಚನ ಓದ್ಕೊಂಡು ನಾನು ಮುಗಿಸ್ತೇನೆ. ದೇವ್ರು ಏನೇ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದರೆ, ನೀವು ಬೆಳಕಿನವರಂತೆ ನಡೀರಿ ಅಂತ. ಎಷ್ಟು ಜನ ಬೆಳಕಿನವರಂತೆ ನಡಿಬೇಕಂತ ಬಯಸ್ತೀರ? ಹಲ್ಲೆಲೂಯ. ಎಫೆಸರ್ 5:8 ಹೇಳ್ತದೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ರಿ, ಆದರೆ ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ ನೀವು ಬೆಳಕಿನವರಾಗಿದ್ದೀರಿ. ಎಷ್ಟು ಜನ ಒಪ್ಕೊಳ್ತೀರಾ? ಎಷ್ಟು ಜನ ಒಪ್ಕೊಳ್ತೀರಾ? ಮುಂಚೆ ನಾವು ಕತ್ತಲಲ್ಲಿದ್ದೋ, ಪಾಪದ ಜೀವಿತದಲ್ಲಿದ್ದೋ, ಮೋಸದ ಜೀವಿತದಲ್ಲಿದ್ದೋ, ದೇವರಿಗೆ ವಿರುದ್ಧವಾಗಿದ್ದು, ದೇವರ ಬಯಕೆಗೆ ಅನುಗುಣವಾಗಿ ನಡೆಯದ ಜೀವನ ಮಾಡ್ತಾ ಇದ್ದೋ. ಆದರೆ ಕ್ರಿಸ್ತನಲ್ಲಿ ಬಂದ ಮೇಲೆ ಹಳೆ ಸ್ವಭಾವದಲ್ಲಿ ಇದ್ರೆ ನಮ್ಮ ಸಾಕ್ಷಿ ಕರ್ತನಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೌಲ್ ಹೇಳ್ತಾನೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ರೆ, ಆದ್ರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಬೆಳಕಿನವರಂತೆ ನೀವು ನಡೆದುಕೊಡ್ರಿ. ಆಮೇಲೆ ಹೇಳ್ರಿ, 2ನೇದು ಹೇಳ್ತಾನೆ, ಆತನಿಗೆ ಯೋಗ್ಯರಾಗಿ ನಡೆದುಕೊಡ್ರಿ. ಒಂದು ಬೆಳಕಿನವರಂತೆ ನಡಿಬೇಕು, 2ನೇದು ಆತನಿಗೆ ಯೋಗ್ಯರಾಗಿ ನಡಿಬೇಕಂತೆ. ಕೊಲೊಸ್ಸೆ 1:10 ನೀವು ದೇವರ ವಾಕ್ಯ ಹೇಳ್ತದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನ ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದುಕೊಡ್ರಿ.
ಈ ವಚನ ಬರುವಾಗ ವಿಶ್ವಾಸದಲ್ಲಿ ನಾವು ಆಮೇಲೆ ಹೇಳ್ಬೇಕು. ಕಾರಣ ನಾವು ಯೋಗ್ಯರಾಗಿ ನಡಿಬೇಕು ಅನ್ನೋದು ದೇವ್ರ ಚಿತ್ತ. ಮೂರನೇದಾಗಿ ಜ್ಞಾನವುಳ್ಳವರಾಗಿ ನಡೆದುಕೊಂಡ್ರೆ, ಕೊಲೊಸ್ಸೆ 4:5 ಇರ್ತದೆ, ಸಮಯವನ್ನು ಸುಮ್ಮನೆ ಕಳೆದೆ ಅದು ಬಹಳ ಬೆಲೆ ಉಳ್ಳದೆಂದು ತಿಳಿದುಕೊಡ್ರಿ. 4ನೇದು ಪವಿತ್ರಾತ್ಮಾನುಸಾರವಾಗಿ ನೀವು ನಡೆಯುವರಾಗಿರಿ. ಯಾಕೆಂದರೆ ಮೊದಲನೇ ವಚನ ನಾವೇನು ಓದೋ, ಯಮನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸ್ಕೊಳ್ಳೋದು ಯಾವುದು? ದೇವರ ವಾಕ್ಯವನ್ನು ಗಮನಿಸುವಾಗ ಮಾತ್ರ. ಕೀರ್ತಿಕ ಇನ್ಮೇಲೆ ಇಲ್ಲಿವರೆಗೂ ಅವಳು ಓದಿಲ್ಲ ಅಂತ ನಾನು ಹೇಳಲ್ಲ, ಪ್ರಾರ್ಥನೆ ಮಾಡಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಇನ್ಮೇಲೆ ಇನ್ನೂ ಅಧಿಕವಾಗಿ ಪ್ರಯಾಸ ಪಡಬೇಕು, ಅಧಿಕವಾಗಿ ದೇವ್ರ ಮುಂದೆ ಕೂತ್ಕೊಬೇಕು, ಅಧಿಕವಾಗಿ ಕರ್ತನಲ್ಲಿ ಬೆಳಿಬೇಕು. ಇಷ್ಟು ದಿನ ಎಷ್ಟು ಮೊಬೈಲ್ ನೋಡಿ ಏನು ಮಾಡಿದ್ರು ಅದೆಲ್ಲ ಬಂದ್ ಮಾಡಬೇಕು. ಚಿಂತೆ ಕೀರ್ತಿಗಾಗಿ ಮೊಬೈಲ್ ಬಂದ್ ಮಾಡಬೇಕಾ? ಬೈಬಲ್ನ ಓಪನ್ ಮಾಡ. ಹಲ್ಲೆಲೂಯ. ಬರೀ ಕೀರ್ತಿಕ ಮಾತ್ರ ಅಲ್ಲ, ನಾವು ಯಾರೇ ಆಗಿರಲಿ ಅದಕ್ಕೆ ಒಳಗಾಗಬೇಕು. ರೋಮ 8:4 ಹೇಳ್ತದೆ, ಪವಿತ್ರಾತ್ಮಾನುಸಾರವಾಗಿ ನಡೆದುಕೊಳ್ಳ್ರಿ. ರೋಮ 8:4 ಹೇಳ್ತದೆ, ಈಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ ಧರ್ಮ ಗ್ರಂಥದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಹಲ್ಲೆಲೂಯ. ಪ್ರಿಯ ಸಹೋದರಿ, ಕಡೆಯದಾಗಿ ದೇವರ ವಾಕ್ಯ ಹೇಳ್ತದೆ, ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಡ್ರಿ. ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಡ್ರಿ. ಆದಿಕಾಂಡ 5:24 ಮತ್ತು 6:9 ನೋಡುವಾಗ, ಆನೋಕು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು, ನೋಹನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಾಣಲ್ಪಟ್ಟನು. ಹಾಗಾದರೆ ನಮ್ಮನ್ನು ಈ ಮಧ್ಯಾಹ್ನ ಒಪ್ಪಿಸಿಕೊಡೋಣ. ದೇವರ ಆಜ್ಞಾಪಿಸಿದ ಮಾರ್ಗದಲ್ಲಿ ನಾನು ನಡೆಯೋಕ್ಕೆ ಇಷ್ಟಪಡ್ತೀನಿ ಅಂತ ಬಯಸುವಂಥವರಿಗೆ ದೇವರ ವಾಕ್ಯ ಹೇಳ್ತದೆ. ಧರ್ಮೋಪದೇಶಕಾಂಡ 5ನೇ ಅಧ್ಯಾಯ 53 ನೋಡುವಾಗ, ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನ ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಬೇಕು. ನಮಗೆ ದೇವರು 60 ವರ್ಷ, 70 ವರ್ಷ, 80 ವರ್ಷ ಕೊಡ್ತಾರೆ. ಆ ಕಾಲವೆಲ್ಲ ನಾವು ಯಾರು ಮೆಚ್ಚುವ ರೀತಿಯಲ್ಲಿ ಅಂದರೆ ದೇವರು ಮೆಚ್ಚುವ ರೀತಿಯಲ್ಲಿ ನಡಿಬೇಕು. ಆದ ಕಾರಣ ಈ ಮಧ್ಯಾಹ್ನ ದೇವರ ವಾಕ್ಯ ಯಾರೆಲ್ಲ ಪ್ರೀತಿಸ್ತಾರೋ, ಗೌರವಿಸ್ತಾರೋ, ಸನ್ಮಾನಿಸ್ತಾರೋ, ವಿಧೇಯರಾಗ್ತಾರೋ, ಓದ್ತಾರೋ, ಕೇಳ್ತಾರೋ ಸಾಕಾಗಿಲ್ಲ, ಅದನ್ನು ನಡಿಬೇಕು. ನಡೆಯುವಾಗ ನಿಮ್ಮ ಲೈಫಲ್ಲಿ ಕತ್ತಲಿಂದ ದೇವರು ಬೆಳಕಿಗೆ ಕೊಂಡು ತರ್ತಾನೆ, ತಪ್ಪಾದ ಮಾರ್ಗದಿಂದ ಒಳ್ಳೆ ಮಾರ್ಗಕ್ಕೆ ಕೊಂಡು ತರ್ತಾನೆ, ಅನೀತಿಯ ಮಾರ್ಗದಿಂದ ನೀತಿಯ ಮಾರ್ಗಕ್ಕೆ ಕೊಂಡು ತರ್ತಾನೆ, ಕತ್ತಲಿಂದ ಬೆಳಕಿಗೆ ಕೊಂಡು ತರ್ತಾನೆ, ಮರಣದಿಂದ ದೇವರು ಜೀವಕ್ಕೆ ಕೊಂಡು ತರ್ತಾನೆ. ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ಕೀರ್ತಿಕ ಕಡೆಗೆ ಕೈಗಳನ್ನ ಚಾಚಿ ಪ್ರಾರ್ಥನೆ ಮಾಡಿ. ಅಮ್ಮ ಇಲ್ಲಿ ನಿಂತ್ಕೊಳ್ಳಿ. ಇಲ್ಲ ಮಾತುಗಳು ಹೊರಟು ಬರ್ಲಪ್ಪ. ನಿಂತರೆ ಮಾತಾಡ್ಬೇಕಪ್ಪ. ಹೌದು ಸ್ವಾಮಿ, ಹಿಂಗೆ ಒಪ್ಪಿಸ್ಕೊಡ್ತಾ ಇದ್ದೀಯಪ್ಪ. ಮುಂದಿನ ಭಾಗ ನಾಸ್ಪಷ್ಟ ಒಪ್ಪಿಸ್ಕೊಟ್ಟೆಲ್ಲ ಬೇಡಪ್ಪ. ಆಮೇಲೆ